ಸಚಿವ ಕೃಷ್ಣ ಬೈರೇಗೌಡ ಅವರು ರೇಡ್ ಮಾಡಿದ್ರೂ ಕೂಡ ಕಿಮ್ಮತ್ತು ಕೊಡ್ತಿಲ್ಲ. ತಹಶೀಲ್ದಾರ್ ಕಚೇರಿಯಲ್ಲಿ ಅಧಿಕಾರಿಗಳೇ ಇಲ್ಲ, ಸಚಿವರೇ ರೇಡ್ ಮಾಡಿದ್ದಾರೆ. ಬೆಂಗಳೂರು ಉತ್ತರ ಮತ್ತು ದಕ್ಷಿಣ ತಹಶೀಲ್ದಾರ್ ಕಚೇರಿಯದು ಗಂಟೆಗಟ್ಟಲೆ ಸಾರ್ವಜನಿಕರು ಕಾಯ್ತಾ ಇದ್ದಾರೆ. ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾರ್ವಜನಿಕರಷ್ಟೇ ಅಲ್ಲ, ಮಿನಿಸ್ಟರ್ ಬಂದ್ರೂ ಏನು ಮಾಡೋದಕ್ಕಾಗ್ತಿಲ್ಲ. ಇದು ಲೋಕಾಯುಕ್ತ, ಮಾಧ್ಯಮ, ಸರ್ಕಾರ ಎಲ್ರಿಗೂ ಗೊತ್ತು. ಯಾಕೆ ಮಿನಿಸ್ಟರ್ ಇಂಥವರನ್ನ ಸಸ್ಪೆಂಡ್ ಮಾಡಲ್ಲ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಬೆಂಗಳೂರು ದಕ್ಷಿಣ ಎಸಿ ಬೆಳಗ್ಗೆ ಬಂದು ಹೋದ್ರಂತೆ, ಆಮೇಲೆ ಕಾಣಿಸಿಲ್ಲ. ನಾವು ವಾರದಿಂದ ಬಂದರೂ ಸಿಕ್ತಿಲ್ಲ ಅಂತ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜನರಿಂದ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಚಿವರು ಬಂದು ರೇಡ್ ಮಾಡಿದ್ರು ಕೂಡ ಅಧಿಕಾರಿಗಳು ಕಿಮ್ಮತ್ತು ಕೊಡ್ತಿಲ್ಲ. ಗಂಟೆಗಟ್ಟಲೆ ಸಾರ್ವಜನಿಕರು ಕಾಯ್ತಾ ಇರ್ತಾರೆ. ಇದು ಬೆಂಗಳೂರಿನ ತಹಶೀಲ್ದಾರ್ ಕಚೇರಿಯ ಚಿತ್ರಣ. ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ದಕ್ಷಿಣ ತಹಶೀಲ್ದಾರ್ ಕಚೇರಿಯಲ್ಲಿ ಅಧಿಕಾರಿಗಳೇ ಇಲ್ಲ, ಖಾಲಿ ಹೊಡಿತಾ ಇದೆ ಕುರ್ಚಿ. ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಾರಗಟ್ಲೆ ಆಯ್ತು ನಾವು ಬರ್ತಾ, ಆದ್ರೂ ನಮಗೆ ಅಧಿಕಾರಿಗಳು ಸಿಕ್ತಿಲ್ಲ ಅಂತ ಜನ ಆಕ್ರೋಶ ಹೊರಹಾಕಿದ್ದಾರೆ. ಕಂದಾಯ ಸಚಿವರು ಬಂದರೂ ಕೂಡ ಕೇರ್ ಮಾಡ್ತಿಲ್ಲ. ನಮ್ಮ ಪ್ರತಿನಿಧಿ ಶಿವರಾಜ್ ವರದಿ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಸಚಿವರಾದ ಕೃಷ್ಣ ಬೈರೇಗೌಡರು ನಿನ್ನೆಯಷ್ಟೇ ಬೆಂಗಳೂರು ನಗರ ಕಂದಾಯ ಭವನಕ್ಕೆ ಭೇಟಿ ಕೊಟ್ಟು ಯಾರೆಲ್ಲ ಸಿಬ್ಬಂದಿಗಳು ಸರಿಯಾದ ಸಮಯಕ್ಕೆ ಬರಲ್ಲ ಅವ್ರಿಗೆಲ್ಲರೂ ಕೂಡ ಎಚ್ಚರಿಕೆ ಕೊಡುವಂಥ ಕೆಲಸ ಮಾಡಿದ್ರು. ಜೊತೆಗೆ ನಿಮ್ಮ ರೇಟ್ ಕಾರ್ಡ್ ಕೂಡ ಅನೌನ್ಸ್ ಮಾಡಿಬಿಡಿ ಅಂತೆಲ್ಲ ತರಾಟೆಗೆ ತೆಗೆದುಕೊಳ್ಳುವಂಥ ಕೆಲಸ ಮಾಡಿದ್ರು. ಆದರೆ ಮಿನಿಸ್ಟ್ರಿ ಹೇಳಿದ್ರು ಕೂಡ ಇವತ್ತು ಕೂಡ ಸಿಬ್ಬಂದಿಗಳು ಬಂದಿಲ್ಲ. ಎಷ್ಟೊಂದಿಂದ ಕಾಯ್ತಾ ಇದ್ದೀರಾ? ಏನೆಲ್ಲ ಇಲ್ಲ ಅವ್ಯವಸ್ಥೆ ಇದೆ? ಏನು ಸಮಸ್ಯೆ? ಯಾವ ಕಡಿತ ಬಂದರೂ 1 ತಿಂಗಳು 2 ತಿಂಗಳು ಸೈನ್ ಮಾಡಲ್ಲ ಯಾವುದು ಸೈನ್ಗಳು. ಅವ್ರ ಬೇಡಿಕೆ ಈಡೇರಿದ ಮೇಲೆ ಅವ್ರ ಸೈನ್ಗಳಾಗೋದು. ಕೃಷ್ಣ ಬೈರೇಗೌಡರು ಮಾನ್ಯ ಈ ಇಲಾಖೆ ಸಚಿವರು, ಇವರು ಬೇರೆ ಕೊಪ್ಪಳ, ರಾಯಚೂರು ಎಲ್ಲ ನಾನು ಸಿಂಪಲ್ಲಾಗಿ ಬ್ಯಾಗ್ ಹಾಕ್ಕೊಂಡು ಒಬ್ಬನ ಟ್ರೈನಲ್ಲಿ ಹೋಗಿದ್ದೆ, ಸಿಂಪಲ್ ಮನುಷ್ಯ ಅಂತ ಹೇಳಿ ತೋರಿಸ್ಬಿಟ್ರಾಗಲ್ಲ. ಸ್ವಂತ ಜಾಗದಲ್ಲಿ ಸ್ವಂತ ಊರನ್ನ ಸರಿ ಮಾಡಿದ ಮೇಲೆ ಈ ಸ್ಟೇಟಲ್ಲಿ ಹೋಗಿ ಏನು ಮಾಡೋಕ್ಕಾಗಲ್ಲ. ಸ್ಟೇಟಲ್ಲಿ ಪೂರ್ತಿ ಹೋಗಿ ಸುಮ್ಮನೆ ನಾಜೂಕಾಗಿ ಮಾತಾಡ್ತಾರೆ ಅಷ್ಟೇ. ನಾಜೂಕಾಗಿ ಮಾತಾಡ್ಕೊಳ್ತವೆ. ಇಲ್ಲಿ ಬಂದ್ಬಿಟ್ಟು ಯಾರನ್ನ ಒಬ್ರು ಸಸ್ಪೆಂಡ್ ಮಾಡಿದರೆ ಅದು ಒಂದು ಕ್ರಮ ಆಗ್ತಿತ್ತು, ಮಿನಿಸ್ಟ್ರಿಗೆ ಒಂದು ಬೆಲೆ ಬರ್ತಿತ್ತು. ಸುಮ್ಮನೆ ಓದಪುಟ್ಟ ಬಂದಪುಟ್ಟ ಅಂತ ಹೋಗ್ಬಿಟ್ರೆ ಅವ್ರು ಮಾಮೂಲಿ ಆಗುತ್ತೆ. ನಿಜವಾದ ಜನಸಾಮಾನ್ಯರಿಗೆ ಬಡಪಾಯಿಗಳಿಗೆ ಕೆಲಸ ಆಗ್ತಿದ್ಯಾ? ಖಂಡಿತ ಆಗ್ತಿಲ್ಲ ಸರ್, ಖಂಡಿತ ಆಗ್ತಿಲ್ಲ. ಏನೋ 1% 2% ಆಗ್ತಾ ಇರ್ಬೋದು. ಇನ್ನು ಉಳಿದಿರೋದೆಲ್ಲ ಬರೀ ದುಡ್ಡಿನ ಮೂಲಕನೇ ಹೋಗ್ತಿದ್ದಾವೆ ಇಲ್ಲೆಲ್ಲಾನು. ಸರ್, ಆನೇಕಲ್ ತಾಲೂಕು ನಾವು ಬಂದಾಗೆಲ್ಲ ಸಿಗ್ತಾನೆ ಇಲ್ಲ, ಬಂದ್ರು ಸತಾ ಮಾಡ್ಕೊಡ್ತೀವಿ ಅಂತಾರೆ ಹೋಯ್ತಾರೆ ಅಷ್ಟೇ. ಕೇಳಿದ್ರೆ ಎಷ್ಟು ದಿನಗಳಿಂದ ಓಡಾಡ್ತಾ ಇದ್ದೀರಾ? ಸುಮಾರು 3 ತಿಂಗಳಿಂದ ಬರ್ತಾನೆ ಇದೆ. ಹೇಳ್ಬೋದು. ನೀವು ಎಷ್ಟು ದಿನದಿಂದ ಓಡಾಡ್ತಾ ಇದ್ದೀರಾ? ಏನು ಅಧಿಕಾರಿ ಸಿಗ್ತಾ ಇದ್ರೆ ಕೆಲಸ ಆಗ್ತಾ ಇದೆಯಾ? 2023ರಲ್ಲಿ ನಾನು ಪಹಣಿಗಳ ಬೇನ ಸರ್ವೆ ನಂಬರ್ ತಿದ್ದುಪಡಿ ಕೊಟ್ಟು 2 ವರ್ಷ ಆಯಿತು. ಜನವರಿನಲ್ಲಿ ಕೊಟ್ಟು ಬಿಲ್ಲಿಗೆ ಬಂದಿದೆ. ಏಪ್ರಿಲಲ್ಲಿ ಇವ್ರು ಪುಟಪ್ ಮಾಡಿದ್ದಾರೆ. 14/5/2025 ಪುಟಪ್ ಮಾಡಿದ್ದಾರೆ. ಮ್ಯಾನೇಜರ್ಗೆ ಹೋಯ್ತು. ಮ್ಯಾನೇಜರ್ ಕೇಳಿದ್ರೆ ನಾನು ಕಳಿಸ್ತೀನಿ ಅಂದರು. ಇವ್ರು ಕೇಳಿದ್ರೆ ನನ್ನ ಹತ್ರ ಇನ್ನೂ ಬಂದಿಲ್ಲ ಅಂದರು. ತಹಶೀಲ್ದಾರ್ ಪಾಂಡುರಂಗ ಅವರು ಇದ್ದಾರೆ, ಅವ್ರನ್ನೂ ಮಾತಾಡ್ಸೋಣ ಬನ್ನಿ. ಪಾಂಡುರಂಗ ಅವರು ತಹಶೀಲ್ದಾರ್ ಅವರು, ಗ್ರೇಟು ತಹಶೀಲ್ದಾರ್ ಅವರು ಕೂಡ ಇಲ್ಲ ಸದ್ಯಕ್ಕೆ, ಎಲ್ಲೋ ಊಟಕ್ಕೆ ಹೋಗಿದ್ದಾರೆ ಅಂತ ಇದ್ದಾರೆ. ಆದರೂ ಇಷ್ಟು ಜನ ಕಾಯ್ತಾ ಇದ್ದಾರೆ. ಬಹುಶಃ ಊಟ ಎಷ್ಟೊತ್ತು ಮಾಡ್ತಾರೋ ಗೊತ್ತಿಲ್ಲ ನಮಗಂತೂ. ಅಧಿಕಾರಿಗಳು ಎಷ್ಟೊತ್ತು ಬೇಕಾದರೂ ಅವ್ರು ಊಟ ಮಾಡ್ಬೋದು, ಅವ್ರನ್ನ ಯಾರು ಕೇಳೋಕ್ಕಾಗಲ್ಲ. ಯಾಕಂದರೆ ಮಿನಿಸ್ಟ್ರ್ ಬಂದು ಕೇಳಿದ್ರೇ ಅವರು ಯಾರು ಸ್ಪಂದಿಸಲ್ಲ. ಇನ್ನು ಜನಸಾಮಾನ್ಯರಿಗೆ ಸ್ಪಂದಿಸಾರ? ಇಲ್ಲಿ ವ್ಯವಸ್ಥಾಪಕರು ಮ್ಯಾನೇಜರ್ ಇದ್ದಾರೆ ಅಂತ ನೋಡೋಣ. ವಿಷ್ಣು ಮ್ಯಾನೇಜರ್ನ ತೋರಿಸಿ. ಮ್ಯಾನೇಜರ್ ಕೂಡ ಇಲ್ಲ.